ಮಾತ್ರ ಸೆಂಟಿಮೆಂಟ್ ಇರೋ ಸಿನಿಮಾ ಯಾವುದು ಆಮೇಲೆ ಬಟ್ಟೆ ಬಿಚ್ಕೊಂಡು ರೋಡಲ್ಲಿ ಕುಳಿಯಂತ ಸಿನಿಮಾ ಅಲ್ಲ ಇದು. ಒಂದು ಅಣ್ಣ ತಂಗಿ ಅಕ್ಕ ತಮ್ಮನ್ ಬಾಂಧವ್ಯ ಇರೋ ಸಿನಿಮಾ ಇದು. ರಾಖಿ ಹಬ್ಬ ಬರ್ತಾ ಇದೆ, ಅಣ್ಣ ತಂಗಿ ಬಾಂಧವ್ಯ ಹಂಗಿರ್ಬೇಕಂತ ಹೇಳ್ಕೊಟ್ಟವ್ರೆ. ಜೀವ ರಕ್ತ ಸಂಬಂಧಕ್ಕೆ ಜೀವನ ಕೊಡ್ತಾರೆ, ಅದು ರಕ್ತದಲ್ಲೆಲ್ಲ ಬಂದಿರ್ತದೆ. ಕನ್ನಡದ ಈ ಸಿನಿಮಾಗಳಿಗೆ ಯಾವಾಗ ಬೆಲೆ ಕೊಡ್ತೆ ಅಂತ ಇದು ಎಲ್ಲರಿಗೂ ಅನ್ವೇಷ ನಿಜವಾಗ್ಲೂ ಹೇಳ್ತೀನಿ. ಎಲ್ಲಾ ಸಿನಿಮಾಗಳು ಗೌರವಿಸ್ತೀನಿ. ಯಾವೊಂದು ಕನ್ನಡ ಸಿನಿಮಾಗೆ ಬೆಲೆ ಕೊಡ್ದು ಮಾತಾಡ್ತಾನ ಅವನಿಗೆ ತಕ್ಕೂತ್ರ ಒಬ್ಬ ಕನ್ನಡಿಗನಿಂದ. ತಪ್ಪಾಗಿ ಭಾವಿಸ್ಬೇಡಿ, ತುಂಬಾ ಚೆನ್ನಾಗಿದೆ ಸಿನಿಮಾ. ಬಂದ್ ಥಿಯೇಟರ್ಗೆ ಬಂದ್ ಸಿನಿಮಾ ಮೂವೀಸ್ ನೋಡ್ತಿದ್ರಿ. ಬಟ್ ಇವತ್ತು ನಮ್ಮ ಕನ್ನಡ ವರ್ಷನ್ ಅಲ್ಲಿ ಇಷ್ಟು ದಿವಸ ಅದು ನಮ್ಮ ಸ್ಟೇಟಿಂದ ಹುಟ್ಟಿರೋ ನಮ್ಮ ಇನ್ಸ್ಪಿರೇಷನ್ ಯಶ್ ಸರ್ ಅವರು ಈ ಥರ ಒಳ್ಳೆ ಮೂವಿ ಮಾಡಿದ್ದಾರೆ. ತುಂಬ ಪ್ರೌಡ್ ಆಗ್ತಿದೆ. ಆ್ಯಂಡ್ ಇಷ್ಟು ದಿವಸ ನಾವು ಇಂಗ್ಲೀಷ್ ಇಷ್ಟಪಡ್ತಿದ್ರಿ. ಇವತ್ತು ಹೆಮ್ಮೆಯಿಂದ ಹೇಳ್ಕೊಬೋದು, ಇಂಗ್ಲೀಷ್ ಫಿಲಿಮ್ ರೇಂಜ್ಗೆ ನಮ್ಮ ಕರ್ನಾಟಕ ಮೂವಿ ತೊಗೊಂಡೋಗಿದ್ದಾರೆ. ಅದಕ್ಕೆ ಕಂಪ್ಲೀಟ್ ಎಂಟೈರ್ ವರ್ಲ್ಡ್ ಇಟ್ಸ್ ಕೈಂಡ್ ಆಫ್ ಅವ್ರನ್ನ ಚಿಕ್ಕ ವಯಸ್ಸಿಗೆ ನೋಡ್ಕೊಂಡ್ಬಂದಿದ್ದೀವಿ. ಲೈಕ್ ಅವ್ರ ಪ್ರತಿಯೊಂದು ಸಿನಿಮಾ ಫಾಲೋ ಮಾಡಿದ್ದೀವಿ ಆ್ಯಂಡ್ ಅವ್ರ ಲೈಫ್ ಸ್ಟೈಲ್ ಫಾಲೋ ಮಾಡಿದ್ದೀವಿ. ಅವ್ರು ಕೊಟ್ಟಿರೋ ಇನ್ಸ್ಪಿರೇಷನ್ ಆಗಿರಲಿ ಪ್ರತಿಯೊಂದು ಲೈಕ್ ಆಗಿದೆ ನಮಗೆ. ಆ್ಯಂಡ್ ಬೀಯಿಂಗ್ ಎ ಫ್ಯಾನ್ ನಾನು ಹೇಳೋದಿಷ್ಟೇ, ನಾವು ಅವ್ರನ್ನ ಯಾವುದೇ ಕಾರಣ ಜಡ್ಜ್ ಮಾಡೋಕ್ಕಾಗಲ್ಲ, ಮೂವಿನ ಹೆಂಗಿದೆ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಕಂಪ್ಲೀಟ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್. ಈ ಥರ ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಷ್ಟು ಸರ್ ಅಂತಲೇ ಅಲ್ಲ, ಲೈಕ್ ಬೀಯಿಂಗ್ ಎ ಕನ್ನಡಿಗ ಐ ಆಮ್ ಪ್ರೌಡ್ ಆಫ್ ಆಲ್ ದ ಹೀರೋಸ್. ಬಟ್ ಈ ಥರ ಮೂವಿ ಒಂದು ಡೆಡಿಕೇಟೆಡ್ ಆಗಿ ಇಷ್ಟು ಬಂದಿದೆ ಸ್ಕ್ರೀನ್ ಮೇಲೆ ಅಂದರೆ ಐ ಆಮ್ ವೆರಿ ಪ್ರೌಡ್ ಆಫ್. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನಂದರೆ, ಈ ಥರ ಮೂವಿ ಒಂದು ತೆಗೆದು ಕೂಡ ನೆಕ್ಸ್ಟ್ ರಾಮಾಯಣ ಮೂವಿ ಬರ್ತಿದ್ದಲ್ಲ, ಸೊ ಇಸ್ ಡೆಡಿಕೇಶನ್, ಇಸ್ ಡಿಸಿಪ್ಲಿನ್, ಲೈಕ್ ಇಸ್ ಕನ್ಸಿಸ್ಟೆನ್ಸಿ, ಲೈಕ್ ಇಟ್ಸ್ ಕಂಪ್ಲೀಟ್ ಗುಡ್. ಹೌದು ಸರ್, ಎಕ್ಸ್ಟ್ರೀಮ್ಲಿ ವರ್ತ್ ಸರ್. ಇಟ್ಸ್ ಕಂಪ್ಲೀಟ್ಲಿ ವರ್ತ್. 5 ವರ್ಷ ತೊಗೊಂಡು ನಮಗೆ ಇಷ್ಟು ಲೇಟಾಗಿ ಎಕ್ಸಿಕ್ಯೂಟ್ ಆಗ್ತಿದೆ ಅಂದರು ಇಟ್ಸ್ ಕಂಪ್ಲೀಟ್ಲಿ ವರ್ತ್. ಈ ಥರ ಮೂವಿಗೆ ಖಂಡಿತ 4 ವರ್ಷ ಬೇಕೇ ಬೇಕಾಗುತ್ತೆ. ಇಸ್ ಡೆಡಿಕೇಶನ್ ಆಗಿರಲಿ, ದ ಬಾಡಿ ಲ್ಯಾಂಗ್ವೇಜ್, ದ ಮೇಕಿಂಗ್ ಸೀನ್ಸ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಪರ್ಫೆಕ್ಟ್ ಆಗಿದೆ ಸರ್. ಇಟ್ಸ್ ಅಬ್ಸಲ್ಯೂಟ್ ಸಿನಿಮಾ. ಮೂವಿ ಹೆಂಗಿರ್ಬೇಕು ಸರ್. ಥ್ಯಾಂಕ್ ಯು ಸರ್. ಫಸ್ಟ್ ಡೇ ಅವಾಗಿಂದ ನೋಡ್ಕೊಂಡು ಬಂದಿದ್ದೀವಿ. ನಾವಿನ್ನ ಸಣ್ಣ ಹುಡುಗರಿದ್ದಾಗ ಕಿರಾತಕ ಇಂದ ಹಿಡಿದು ಟಾಕ್ಸಿಕ್ ತನಕನೂ ಫಸ್ಟ್ ಡೇ ನೋಡ್ಕೊಂಡೇ ಬಂದಿದ್ದೀವಿ. ನಾವು ಒಂದು ಅರ್ಥ ಮಾಡ್ಕೋಬೇಕು, ನಮ್ಮ ಯಶ್ ಅಣ್ಣ ಇವತ್ತು ರಾಜ್ಯಕ್ಕೆ ಏನು ಕೊಡುಗೆ ಕೊಡ್ತಿದ್ದಾರೆ. ಪ್ರತಿಯೊಬ್ಬರು ನಟರು ಸಪೋರ್ಟ್ ಮಾಡಿ ಇವತ್ತು ನಾವು ಕೂಡ ಅಪ್ಪು ಸರ್ ಅಭಿಮಾನಿಯಾಗಿ ಹೇಳ್ತಿದ್ದೀವಿ. ಕೇಳಿ, ಈ ಥರ ಅಲ್ಟಿಮೇಟ್ ರೆಸ್ಪಾನ್ಸು ಮತ್ತೊಮ್ಮೆ ನಮ್ಮ ಕನ್ನಡ ಚಿತ್ರದಲ್ಲಿ ಬರೋಕ್ಕೆ ಪ್ರತಿಯೊಬ್ಬರು ಎಫರ್ಟ್ ಹಾಕಿ, ನಾವು ಕೂಡ ಅಭಿಮಾನಿಗಳಂತ ಅಲ್ಲ, ಪ್ರತಿಯೊಬ್ಬರು ಯುವಕರು ಇವತ್ತು ನಿಂತು ಇದು ಟಾಕ್ಸಿಕ್ನ ನಾವು ಎತ್ಕೊಂಡು ಹೋದ್ರೆ ವಿಶ್ವಾದ್ಯಂತ ನಮ್ಮದು ಸೌಂಡ್ ಆಗುತ್ತೆ. ಥ್ಯಾಂಕ್ ಯು ಸರ್. ನೆಗೆಟಿವಿಟಿ ಪ್ರತಿಯೊಂದರಲ್ಲೂ ಇರುತ್ತೆ, ಬಟ್ ಆ ನೆಗೆಟಿವಿಟಿಲಿ ಅವರು ಪಾಸಿಟಿವಿಟಿ ತೋರಿಸಿರೋದನ್ನ ಚಿತ್ರ ಬಂದೇ ನೋಡ್ಬೇಕು ಅವರು. ಸೊ ಟ್ರೈಲರ್ ಬಂದ್ಬಿಟ್ಟು ಜನಕ್ಕೆ ಅಟ್ರಾಕ್ಟ್ ಮಾಡಿದ್ದಾರೆ. ಸೊ ಚಿತ್ರ ನೋಡಿದ್ಮೇಲೆ ಗೊತ್ತಾಗುತ್ತೆ ಸೊ ಟಾಕ್ಸಿಕ್ ಏನು ಅನ್ನೋದು. ಎಸ್, ಥ್ಯಾಂಕ್ ಯು.